श्रीगुरुभ्यो नमः हरिः ॐ नमः सूर्यः पितामहो व्यास वसिष्ठोऽत्रपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव शवनो यमनो भ्रूः शवनकोष्ठादशश्चेति ज्योतिश्शास्त्रप्रवर्तकाः ನಮೋ ಋಷಿಭ್ಯ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಕೂಡ ಶುಭವಾಗಲಿ. ವಿಶೇಷವಾಗಿ ಫೆಬ್ರವರಿ ತಿಂಗಳು ತುಲಾ ರಾಶಿಯವರಿಗೆ ಹೇಗಿದೆ ಎಂಬಂತಹ ವಿಶೇಷವಾದಂತಹ ಫಲಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಗ್ರಹಸ್ಥಿತಿ ಮೇಲೆ ನಾವಂತ ಫಲಗಳನ್ನು ಹೇಳಬೇಕು. ತುಲಾ ರಾಶಿಯವರಿಗೆ ಎಲ್ಲ ಇದೆ, ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಯಾಕಂದರೆ ಜೋಬಲ್ಲಿ ದುಡ್ಡಿಲ್ಲ, ಅಕೌಂಟಲ್ಲಿ ದುಡ್ಡಿದೆ, ಏನು ಮಾಡಬೇಕು, ತೆಗಿಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಿ. ಚಿತ್ತಾ ನಕ್ಷತ್ರ 3-4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1-2-3-4ನೇ ಪಾದ, ವಿಶಾಖ ನಕ್ಷತ್ರ 1-3 ಪಾದ. ನೀವು ವಿಡಿಯೋ ಮುಗಿಯವರೆಗೂ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳೇನಿದೆ ಎಂಬುದನ್ನು ಗಮನಿಸೋಣ. ನೋಡಿ, ಏನಪ್ಪ ಈ ತಿಂಗಳಲ್ಲಿ ಫೆಬ್ರವರಿಯಲ್ಲಿ ಅಂತಂದರೆ 1ನೇ ತಾರೀಕು ಕುಂದ ಚತುರ್ಥಿ ಇದೆ, 2ನೇ ತಾರೀಕಿಗೆ ಶ್ರೀ ಪಂಚಮಿ ಇದೆ, 3ನೇ ತಾರೀಕು ಕುಮಾರ ಷಷ್ಠಿ ಇದೆ, 4ನೇ ತಾರೀಕು ಸೂರ್ಯ ಜಯಂತಿ ಇದೆ, 5ನೇ ತಾರೀಕಿಗೆ ರಥಸಪ್ತಮಿ ಇದೆ, 6ನೇ ತಾರೀಕಿಗೆ ಮಧ್ವನವಮಿ, 8ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 9ನೇ ತಾರೀಕಿಗೆ ಭೀಷ್ಮ ದ್ವಾದಶಿ, 10ನೇ ತಾರೀಕಿಗೆ ಸೋಮಪ್ರದೋಷ, 12ಕ್ಕೆ ಭಾರತ ಹುಣ್ಣಿಮೆ, ಹಾಗೆ 13ನೇ ತಾರೀಕಿಗೆ ಹರಿಪದ ಪುಣ್ಯಕಾಲ, 16ಕ್ಕೆ ಸಂಕಷ್ಟರ ಚತುರ್ಥಿ, 24ಕ್ಕೆ ಸರ್ವೇಶಾಂ ಏಕಾದಶಿ, 25ಕ್ಕೆ ಮಹಾಪ್ರದೋಷ, 26ಕ್ಕೆ ಮಹಾಶಿವರಾತ್ರಿ, 28ಕ್ಕೆ ಶಿವರಾತ್ರಿ ಅಮಾವಾಸ್ಯೆ. ಹೀಗೆಲ್ಲ ಇದೆ ನೋಡಿ. ಹಬ್ಬ ಹರಿದಿನಗಳು, ಮಾಘ ಮಾಸ, ಪೂಜೆ ಪುನಸ್ಕಾರ ದೇವತಾರಾಧನೆಗಳನ್ನು ಮಾಡಲಿಕ್ಕೆ ಬಹಳ ಶುಭವಾದಂಥ ಒಂದು ಪರಿಸ್ಥಿತಿ ಇದೆ. ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ರವಿ ಮತ್ತು ಶನಿ, ಹಾಗೆ ಷಷ್ಠ ರಾಶಿಯಲ್ಲಿ ನೋಡಿ ಶುಕ್ರ ರಾಹು, ಸಪ್ತಮ ರಾಶಿಯಲ್ಲಿ ಗುರು ವಕ್ರವಾಗಿ ಬಂದಿದ್ದಾನೆ. ಇನ್ನು ಅಷ್ಟಮದಲ್ಲಿ ಯಾರೆಲ್ಲ ನವಮದಲ್ಲಿ ಕುಜ, ಹೀಗೆಲ್ಲ ಇದೆ. ಹಾಗಾಗಿ ಕುಜನಿಂದ ಬಹಳ ಉತ್ತಮವಾದಂಥ ಫಲಗಳು, ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥ ಶುಕ್ರನಿಂದ ಬಹಳ ಉತ್ತಮವಾದಂಥ ಫಲಗಳು. ಮತ್ತು ನಿಮ್ಮ ರಾಶ್ಯಾಧಿಪತಿಯಾದಂತಹ ಈ ಶುಕ್ರ ಇದ್ದಾನೆ ನೋಡಿ, ಶುಕ್ರನು ಬುಧನ ಜೊತೆಗಿದ್ದಾನೆ. ಹಾಗಾಗಿ ಏನೇನೋ ಒಂಥರ ವಿಚಿತ್ರವಾದಂತಹ ಪರಿಸ್ಥಿತಿಗಳು ಜೀವನದಲ್ಲಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಯಾವ್ಯಾವ ವಿಷಯದಲ್ಲಿ ಅಂತಂದರೆ, ಒಂದು ಕೌಟುಂಬಿಕವಾದಂತಹ ಒಂದು ವಿಷಯದಲ್ಲಿ, ಅನಂತರದಲ್ಲಿ ಶುಕ್ರ ರಾಹು, ಶುಕ್ರ ಬುಧ ಹೀಗೆಲ್ಲ ಒಟ್ಟಿಗೆ ಇದ್ದರೆ ಯುತಿ ಅಂತ ಹೇಳ್ತೇವೆ. ಯುತಿ ಅಂದರೆ ಒಟ್ಟಿಗೆ ಇರುವಂಥದ್ದು. ಇಂತಹ ಪರಿಸ್ಥಿತಿ ಇದ್ದರೆ ಏನೋ ಒಂದು ಹಂತಕ್ಕೆ ಬಹಳಷ್ಟು ಜೀವನದ ಬದಲಾವಣೆಗಳು, ಅಥವಾ ಏನೇನೋ ಏನಾಗತ್ತಾ ಗೊತ್ತಾಗೋದಿಲ್ಲ, ಯಾವುದೋ ಥರ ಹೋಗಿ ಒಂದು ಒಳ್ಳೆಯದಕ್ಕೆ ಬಿಡುತ್ತೆ ಅಂತ ಅದೇ ಹೇಳ್ತಾರಲ್ಲ, ರೊಟ್ಟೆ ಬಿದ್ದರೂ ತುಪ್ಪದಲ್ಲೇ ಬಿತ್ತು ಅಂತ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಏನೇ ಆದರೂ ಕೂಡ ಶುಭಕ್ಕೆ ಬರುತ್ತೆ, ಏನಾದರೂ ಕೂಡ ಶುಭಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳಬಹುದು. ರೊಟ್ಟೆ ಬಿದ್ದರೂ ತುಪ್ಪದಲ್ಲೇ ಬಿಡ್ತದೆ, ಹಾಗಾಗಿ ಚಿಂತೆ ಮಾಡಬೇಡಿ. ಏನಪ್ಪ ತುಲಾ ರಾಶಿಯವರಿಗೆ ಅಂದರೆ, ಒಂದನೇದಾಗಿ ನಿಮ್ಮ ಆರೋಗ್ಯ ಪರಿಸ್ಥಿತಿಯನ್ನು ನೀವೇ ಜಾಗ್ರತೆ ಮಾಡಬೇಕು. ಯಾಕಂದರೆ ಈ ತಿಂಗಳಲ್ಲಿ ಏನಂತಂದರೆ ಆರೋಗ್ಯಕಾರಕರಾದಂತಹ ರವಿಯು ಶನಿ ಜೊತೆಗಿದ್ದಾನೆ. ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ ನೀವು ಜಾಸ್ತಿ ಈ ತಿಂಗಳಲ್ಲಿ ಒತ್ತಿ ಹೇಳೋದು ಏನಂದರೆ ಕಾಳಜಿ ತೆಗೆದುಕೊಳ್ಬೇಕು. ಯಾಕಂದರೆ ಎಲ್ಲದನ್ನು ಮಾಡ್ತಾ ಹೋಗ್ತೀರಿ. ತುಲಾ ರಾಶಿಯವರಿಗೆ ಸಾಕಷ್ಟು ಉದ್ಯೋಗ ಇದೆ, ಸಾಕಷ್ಟು ಹಣಕಾಸಿದೆ, ಬುದ್ಧಿ ಬಹಳ ಚುರುಕಾಗ್ತಾ ಇದೆ ನಿಮಗೆ. ಎಲ್ಲ ರೀತಿಯಾಗೂ ಕೂಡ ನೀವು ಬೆಳೀತಾ ಇದ್ದೀರಿ. ಯಾಕಂದರೆ ನಿಮ್ಮ ಸಾಮರ್ಥ್ಯ ಸುಸಾಮರ್ಥ್ಯದಿಂದ ಈ ತುಲಾ ರಾಶಿಯವರು ನೋಡಿ ಏನೇನು ಯೋಚನೆ ಮಾಡ್ತಾರೆ ಅಂತಂದರೆ, ಒಂದು ಬಿಸ್ನೆಸ್ ಇದ್ದರೆ 10 ಬಿಸ್ನೆಸ್ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಒಂದು ಇಂಟರ್ನೆಟ್ ಯಾವುದೋ ಒಂದು ಕನೆಕ್ಷನಿಂದ 10 ಹೇಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಹೀಗೆ ನೀವು ಮುಟ್ಟಿದ್ದೆಲ್ಲ ಭಾಳ ಹೆಚ್ಚಿನದಾಗಿ ಅನುಕೂಲಕರವಾಗಿ ಬರುವಂತಹ ಒಂದು ಮನಸ್ಥಿತಿ ನಿಮಗೆ ಇದೆ. ಒಟ್ಟಿನಲ್ಲಿ ನೋಡಿ, ಪತ್ರಿಕೋದ್ಯಮದಲ್ಲಿದ್ದವರಿಗೆ ಬಹಳ ಶುಭವಾದಂಥ ಅವಕಾಶಗಳು ಸಿಗ್ತದೆ. ಎರಡನೇದಾಗಿ ಯಾರ್ಯಾರು ಕಲೆ, ಸಾಹಿತ್ಯ, ಸಂಗೀತ, ಬರವಣಿಗೆ ಇದಿರೋ ಶುಕ್ರನ ರಾಶಿ ಇದು. ಹಾಗಾಗಿ ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳು. ಮತ್ತು ಎಲ್ಲೋ ಒಂದು ಕಡೆ ಕೃಷಿ ಭೂಮಿ ತೆಗೆದುಕೊಂಡಿದ್ದೀರಿ, ಆ ಕೃಷಿ ಭೂಮಿಯಲ್ಲೂ ಹೆಚ್ಚಿನದಾದಂಥ ಲಾಭಾಂಶಗಳು ಈ ತಿಂಗಳಲ್ಲಿ. ಇದ್ದಕ್ಕಿದ್ದ ಹಾಗೆ ಎಲ್ಲೋ ಒಂದು ಕಡೆಗೆ ಫಸಲು ಬರುವಂಥದ್ದು, ಇದು ಬೇಡ, ಏನೋ ಪ್ರಯೋಜನ ಇಲ್ಲ ಅಂತ ಯಾವ ಅಂದ್ಕೊಳ್ತಿರೋ ಈ ತಿಂಗಳಲ್ಲಿ ಅದು ಪ್ರಯೋಜನವಾಗ್ತದೆ. ನೋಡಿ, ಜಗತ್ತಿನಲ್ಲಿ ನಾವು ಯಾವುದರ ಹಿಂದೆ ಜಾಸ್ತಿ ಹೋಗ್ತೇವೆ ಅದು ನಮಗೆ ಅನುಕೂಲ ಆಗೋದಿಲ್ಲ. ನಮ್ಮ ಹಿಂದೆ ಯಾವುದು ಬರುತ್ತೋ ಅದು ಯಾವಾಗ ಅನುಕೂಲವಾಗುತ್ತೆ. ನಾವು ಪ್ರಯತ್ನವನ್ನು ಮಾತ್ರ ಮಾಡ್ತಾ ಬರಬೇಕು. ತುಂಬ ಒಂದೊಂದು ಸಲ ಏನನ್ಸುತ್ತೆ ಅಂತಂದರೆ, ಕೆಲಸದ ಹಿಂದೆ ಬಹಳ ಜನ ಹೋಗ್ತಾರೆ. ಕೆಲಸದಲ್ಲಿ ತುಂಬ ದುಡ್ಡು ಬರಬೇಕು, ಕೆಲಸದಲ್ಲಿ ಏನೋ ಪ್ರಮೋಷನ್ ಆಗಬೇಕು ಅಂತೇಳಿ ಅವ್ರಿಗೆ ಪ್ರಮೋಷನ್ ಆಗದೆ 3 ವರ್ಷ 4 ವರ್ಷ ಒದ್ದಾಡ್ತಾ ಇರ್ತಾರೆ. ಆದರೆ ಏನಿಲ್ಲ, ಕೆಲಸದ ಮೇಲೆ ಭಾರ ಹಾಕಿ, ಭಗವಂತನ ಮೇಲೆ ಭಾರ ಹಾಕಿ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಕಾಯಕವೇ ಕೈಲಾಸ ಅಂಥೇಳಿ ಹೋಗ್ತಾ ಇದ್ದವರಿಗೆ ಆ ಕಾಯಕ ಹೇಳೋದು ಇಮಿಡಿಯೇಟಾಗಿ ಪ್ರಮೋಷನನ್ನು ಕೂಡ ಕೊಡುತ್ತದೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಏನಾಗುತ್ತೋ ಅಷ್ಟು ಕೆಲಸದ ಬಗ್ಗೆ ಫೋಕಸ್ಸನ್ನು ಮಾಡಿ. ಯಾಕಂದರೆ 10 ಕಡೆಗೆ ಯೋಚನೆ ಮಾಡುವಂಥದ್ದು ಬೇಡ. ಹಸು ಮೇಯ್ತಾ ಇರ್ತದೆ ಅಂತೆ ಹುಲ್ಲನ್ನು. ಹುಲ್ಲು ಮೇಯ್ತಾ ಇರುವಾಗ ಒಂದು ಕಡೆ ಕಥೆಯಲ್ಲಿ ಓದಿದಂಥ ನೆನಪು, ಹಸುಗೆ ಅಲ್ಲೂ ಮೇಯಬೇಕು ಅಂತ ಅನಿಸ್ತದೆ ಅಂತೆ.
ಕೊನೆಗೆ ಯಾವುದೂ ಸಂಪೂರ್ಣವಾಗಿ ಆಗೋದಿಲ್ಲ. ಹಾಗಾಗಬಾರ್ದು ನಿಮ್ಮ ಜೀವನ. ಒಂದು ಫೋಕಸ್ ಇಟ್ಕೊಂಡು ಒಂದು ಕೆಲಸ ಮಾಡ್ತಾ ಇದ್ದೇನೆ ಅಂತಂದರೆ ಅದನ್ನು ಸಂಪೂರ್ಣವಾಗಿ ಮುಗಿಸಿ ಮತ್ತೊಂದು ಕೆಲಸಕ್ಕೆ ಹೋಗಬೇಕು. ಅಥವಾ ಆ ಕೆಲಸ ಆಗೋದಿಲ್ವ ಅದನ್ನು ಕೆಲಸ ಬಿಟ್ಟು ಬಿಡಬೇಕು. ಆ ಕೆಲಸ ಅರ್ಧಂಬರ್ಧ ಮಾಡೋದು ಅಥವಾ ಮಾಡಿದ ಹಾಗೆ ಮಾಡೋದು, ಬಿಟ್ಟಾಗ ಮಾಡೋದು, ಮಾಡಲಿಕ್ಕೆ ಹೋಗಬಾರ್ದು. ಹಾಗೆ ಮಾಡಿದ ತಕ್ಷಣವೇ ಎಲ್ಲ ವಿರುದ್ಧವಾಗ್ತದೆ. ಹಾಗಾಗಿ ಅದನ್ನು ಈ ತಿಂಗಳಲ್ಲಿ ಫಸ್ಟ್ ಗಮನ ಇಟ್ಕೊಳ್ಬೇಕು. ಯಾಕಂದರೆ ವರ್ಷದ 2ನೇ ತಿಂಗಳು. ಹಿಂದಿನ ತಿಂಗಳಲ್ಲಿ ಜನವರಿಯಲ್ಲೆಲ್ಲ ಪ್ಲ್ಯಾನ್ ಮಾಡಿದ್ರಿ, ಒಂದು ಹಂತಕ್ಕೆ ನೀವೆಲ್ಲ ಏನೇನೋ ಮಾಡ್ಕೊಂಡು ಸ್ವಲ್ಪ ಉಪಕಾರ ಮಾಡುವಂಥ ಪ್ರಯತ್ನ ಮಾಡಿಕೊಂಡ್ರಿ, ನಿಮಗೂ ಉಪಕಾರ ಜನರಿಂದ ಆಯಿತು ಅಲ್ವಾ? ಹಾಗಾಗಿ ಆ ಉಪಕಾರ ನೀವು ಪಡೆದಿದ್ರಿ, ಜನಕ್ಕೂ ಉಪಕಾರ ಮಾಡಿದ್ರಿ. ಆದರೆ ಈ 2ನೇ ತಿಂಗಳಲ್ಲಿ ಏನಂತಂದರೆ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡು ಮುಂದೆ ಹೋಗಬೇಕು. ಯಾಕಂದರೆ ಇವತ್ತು ಮಾಡಿದಂತಹ ಜೀವನ ವ್ಯವಸ್ಥೆ ನಾಳೆಗೆ ಇರುತ್ತೆ ಅಂತ ಆಗೋದಿಲ್ಲ. ಯಾಕಂದರೆ ನಾವೇನೋ ಒಂದು ಬಿಸ್ನೆಸ್ ಕಟ್ಟಿರ್ತೇವೆ, ಮಕ್ಕಳು ಮೊಮ್ಮಕ್ಕಳು ಅದನ್ನು ಮಾಡ್ತಾರೆ ಅಂತ ಹೇಳುವಂಥದ್ದು ಸ್ವಲ್ಪ ಕಷ್ಟ ಇವತ್ತಿನ ಕಾಲದಲ್ಲಿ. ಇನ್ನು 10 ವರ್ಷ 20 ವರ್ಷ 30 ವರ್ಷಕ್ಕೆ ಹೇಗಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ನೀವೇನೇ ಇದ್ದರೂ ನೀವು ಮಾಡುವಂತಹ ಕೆಲಸವನ್ನು ಫೋಕಸ್ ಇಟ್ಟು ಮಾಡಿ, ಅದರಿಂದ ಒಳ್ಳೆಯ ರೀತಿಯಾದಂಥ ಫಲಗಳು. ಹಾಗೆ ಗೃಹಿಣಿಯರಿಗೆ ಬಹಳ ಶುಭ ಅಂತ ಹೇಳ್ತಾರೆ ಈ ತಿಂಗಳಲ್ಲಿ ಗೃಹಿಣಿಯರಿಗೆ. ಮತ್ತು ಯಾರ್ಯಾರು ಯೋಗ ಧ್ಯಾನಾದಿಗಳನ್ನು ಮಾಡ್ತಾ ಇದ್ದರು ಅಂಥವ್ರಿಗೆ ಮನಸ್ಸಿಗೆ ಬಹಳ ತೃಪ್ತಿ, ಬಹಳ ಸಮಾಧಾನ. ಯಾಕಂದರೆ ಯೋಗೋ ಧ್ಯಾನಂ ತಥಾ ಸಾಂಖ್ಯಂ ಅಂತ ಕೃಷ್ಣ ಹೇಳ್ತಾನೆ. ಯೋಗ ಮತ್ತು ಧ್ಯಾನ ಬಹಳ ಉತ್ತಮವಾದಂಥದ್ದು ಅಂತ. ಯಾಕಂದರೆ ನಾವು ಎಷ್ಟೆಷ್ಟು ಯೋಗ ಸಾಧನೆಗಳನ್ನು ಮಾಡ್ತಾ ಹೋಗ್ತೇವೆಯೋ ಅಂಥವರು ಈ ತಿಂಗಳಲ್ಲಿ ಯೋಗ ಸಾಧನೆ ಮಾಡೋವರಿಗೆ ಬಹಳ ಉತ್ತಮವಾದಂಥ ಸಮಯ. ನಿಮಗೆ ನೋಡಿ, ಯೋಗ ಸಾಧನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಹೋರಾಟ ಮಾಡಬೇಕು. 1 ದಿವಸಕ್ಕೆ 2 ದಿವಸಕ್ಕೆ ಏನೂ ಬದಲಾವಣೆ ಆಗೋದಿಲ್ಲ. ನೀವು ಎಷ್ಟೆಷ್ಟು ಹೋರಾಟ ಮಾಡ್ತೀರೋ ಆ ಯೋಗ ಧ್ಯಾನ ಸಾಧನೆಗಳಲ್ಲಿ ಅಷ್ಟಷ್ಟು ನೀವು ಮೇಲಕ್ಕೆ ಬರ್ತೀರಿ. ಏನೂ ಇಲ್ಲದೆ ಯಾವುದೂ ಆಗುವುದಿಲ್ಲ. ಸುಲಭವಾಗಿ ಯಾವುದೂ ಫ್ರೀಯಾಗಿ ಜಗತ್ತಿನಲ್ಲಿ ಯಾವುದೂ ಸಿಗುವುದಿಲ್ಲ. ಎಲ್ಲದಕ್ಕೂ ಒಂದಷ್ಟು ಸಮಯವೋ ಅಥವಾ ಹಣವೋ ಅಥವಾ ಅನುಭವವೋ ಪಡ್ಕೊಳ್ಬೇಕಾಗ್ತದೆ. ಅನಂತರದಲ್ಲಿ ಕೃಷಿಕರಿಗೆ ಬಹಳ ಶುಭ ಅಂತೇಳಿ ಹೇಳ್ತಾನೆ. ಮತ್ತು ಧಾರ್ಮಿಕ ಕ್ಷೇತ್ರಕ್ಕೆ ಈ ತಿಂಗಳಲ್ಲಿ ದರ್ಶನ ಹೋಗುವಂಥ ಸಾಧ್ಯತೆಗಳಿದೆ. ಅಲ್ಲೋ ಒಂದು ಕಡೆ ಕುಕ್ಕೆಗೆ ಹೋಗಬೇಕಪ್ಪ, ತಿರುಪತಿಗೆ ಹೋಗಬೇಕಪ್ಪ ಅಂತಂದರೆ ಈ ತಿಂಗಳಲ್ಲಿ ಹೋಗುವಂತಹ ಅವಕಾಶಗಳಿದೆ. ಹಾಗೆ ಬಿಡಬೇಡಿ. ಯಾರೋ ಒಂದು ಸ್ನೇಹಿತರು ಕರ್ಕೊಂಡು ಹೋಗ್ತಾರೆ ಅಂತಾದರೆ ನೀವು ಹೋಗಿ. ಎಷ್ಟೋ ಸಲ ನಾವೇನು ಯೋಚನೆ ಮಾಡ್ತೇವೆ ಅಂತಂದರೆ ನಮ್ಮ ಹತ್ರ ನಮ್ಗೆ ಹೋಗಲಿಕ್ಕೆ ಆಗೋದಿಲ್ಲ, ನಮ್ಮ ಸ್ನೇಹಿತರು ಇನ್ನೊಬ್ಬರು ಯಾರ್ಯಾರು ಕರ್ಕೊಂಡು ಹೋಗ್ತೇನೆ ಅಂತಂದರೂ ನಮ್ಗೆ ಹೋಗುವಂತಹ ಮನಸ್ಥಿತಿಯೂ ಬರುವುದಿಲ್ಲ. ಹಾಗೆ ಮಾಡಬೇಡಿ. ಅವಕಾಶ ಸಿಕ್ಕಿದಾಗ ಗಾಳಿ ಬಂದಾಗ ತೂರಿಕೋ. ಈ ದೇವ್ರ ಕೆಲಸ, ದೇವ್ರ ಪೂಜೆ ಹೇಗೆ ಅಂತಂದರೆ ನಾವು ಎಷ್ಟೆಷ್ಟು ಸಮಯ ಬರ್ತದೆ ಅಲ್ಲ, ಆ ಸಮಯದಲ್ಲಿ ಹೋಗಿ ಮಾಡ್ಕೊಂಬಂದ್ರೆ ಆಗೋಯ್ತು. ನಾಳೆಗೆ ಮಾಡ್ತೇನೆ, ನಾಡಿದ್ದು ಮಾಡ್ತೇನೆ, ಇನ್ನೊಂದು ದಿವಸ ಮಾಡ್ತೇನೆ ಅಂದರೆ ಖಂಡಿತ ಸಿಗುವುದಿಲ್ಲ. ಅದು ಮತ್ತೆ ತಪ್ಪಿ ಹೋಗಿಬಿಡ್ತವೆ. ಆ ತಪ್ಪಿ ಮಿಂಚಿ ಹೋದಂಥ ಕಾಲಕ್ಕೆ ಮತ್ತೇನೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದೇವತಾ ದರ್ಶನ ಮಾಡುವಂಥದ್ದು, ತೀರ್ಥಕ್ಷೇತ್ರಕ್ಕೆ ಹೋಗಿ ಆ ಭಗವಂತನನ್ನು ವಿಶೇಷವಾಗಿ ದರ್ಶನ ಮಾಡುವಂಥ ಸಾಧ್ಯತೆಗಳು ನೋಡಿ. ಒಂದು 5 ಬಹಳ ಮುಖ್ಯವಾದಂಥ ಟರ್ನಿಂಗ್ ಪಾಯಿಂಟ್ ಈ ತಿಂಗಳಲ್ಲಿ ಆಗಬಹುದು. ಒಂದನೇದಾಗಿ ಏನೋ ಒಂದು ಜಾಗ ಮಾರಾಟ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಿ. ಅದು ಮಾರಾಟ ಮಾಡೋದು ಒಳ್ಳೆಯದಲ್ಲ ಅಂಥೇಳಿ ತೋರಿಸ್ತದೆ. ಯಾಕಂದರೆ ಭೂಮಿ ನಿಮಗೆ ಕೆಲವೊಂದು ಸಲ ಒಲಿದು ಬಂದಿರುತ್ತೆ. ಆ ಒಲಿದು ಬಂದಂತಹ ಭೂಮಿಯನ್ನು ಬಿಡುವಂಥದ್ದು ಒಳ್ಳೆಯದಲ್ಲ. ಎಷ್ಟೋ ಸಲ ನಾವು ಭೂಮಿ ಒಲಿಯುವುದೇ ಇಲ್ಲ. 106 ವರ್ಷಗಳ ಕಾಲ ಕೋರ್ಟು ಕಚೇರಿ ಏನೇನೋ ವ್ಯಾಜ್ಯದಲ್ಲಿ ಹೋರಾಡ್ತಾ ಇರ್ತೇವೆ. ಆದರೆ ಕೆಲವೊಬ್ಬರಿಗೆ ಮುಟ್ಟಿದ ತಕ್ಷಣವೇ ಭೂಮಿ ಅನುಕೂಲವಾಗ್ತದೆ ಅಲ್ವಾ? ಹಾಗಾಗಿ ಆ ಭೂಮಿ ನಿಮ್ಗೆ ಅನುಕೂಲತೆ ಕೊಟ್ಟಿದೆ ಅಂತಾದರೆ ಅದರಲ್ಲಿ ನೀವು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಅದು ನಿಮಗೆ ಬಹಳ ಶುಭವನ್ನು ಉಂಟು ಮಾಡುತ್ತದೆ. ಹಾಗೆ ಬಹಳ ಮುಖ್ಯವಾಗಿ ಗೃಹಿಣಿಯರಿಗೆ ಶುಭ ಅಂತಂದರೆ ನೀವೇ ಮನೆಯಲ್ಲಿ ಏನೋ ಒಂದು ಕೆಲಸಗಳನ್ನು ಆರಂಭ ಮಾಡುವಂಥ ಒಂದು ತಿಂಗಳು ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ. ಸಮಯವನ್ನು ನಷ್ಟ ಮಾಡದೇ ಇದ್ದ ಹಾಗೆ ಫೋಕಸ್ಸನ್ನು ಇಟ್ಕೊಂಡು ನಾನು ಹಿಂದೆ ಹೇಳಿದ ಹಾಗೆ ಒಂದು ಕೆಲಸವನ್ನು ಮಾಡಿ ಅದು ನಿಮ್ಗೆ ಒಳ್ಳೆಯದನ್ನು ಕೊಡ್ತದೆ. ಹಾಗೆ ಅವಿವಾಹಿತರಿಗೆ ಈ ತಿಂಗಳಲ್ಲಿ ನೋಡಿ ಕುಜನ ಮಾತ್ರ ವಿವಾಹ ಕೊಡುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ. ಹಾಗಾಗಿ ಕುಜನ ಯಾವ ಥರ ವಿವಾಹ ಕೊಡ್ತಾನೆ ಅಂತಂದರೆ ಯಾವುದೋ ಒಂದು ಕ್ಲಾಶ್ ಆಗಿ ನಿಂತು ಹೋಗಿದೆ ಅಥವಾ ಹುಡುಗ ಹುಡುಗಿಯರ ಸರಿಯಾದಂಥ ಹೊಂದಾಣಿಕೆ ಇಲ್ಲ, ಏನೋ ಒಂದು ಸಮಸ್ಯೆಯಾಗಿ ನಿಂತು ಹೋಗಿದೆ ಅಂಥದ್ದು ಮುಂದೆ ಹೋಗುವಾಗ ಆಗ್ತದೆ, ಅನುಕೂಲಕರವಾಗಿ ಆಗ್ತದೆ. 4ನೇದಾಗಿ ಪ್ರಯಾಣ ಯೋಗ ಮತ್ತು ಮಹಾತ್ಮರಿಂದ ಅನುಕೂಲವಾಗ್ತದೆ. ಅನಿರೀಕ್ಷಿತವಾದಂಥ ಧನಾಗಮನ. ಯಾಕಂದರೆ ಈ ತಿಂಗಳಲ್ಲಿ ದುಡ್ಡೇ ಬರುವುದಿಲ್ಲ. ಏನು ಮಾಡಬೇಕಪ್ಪ ಈ ತಿಂಗಳಲ್ಲಿ, ಏನೂ ಬಿಸ್ನೆಸ್ಸೇ ಇಲ್ಲ, ಏನು ಮಾಡಲಿ ಅಂಥೇಳಿ ಯೋಚನೆ ಮಾಡ್ತಾ ಇದ್ದರೆ ಎಲ್ಲೋ ಒಂದು ಕಡೆಗೆ ಬಿಸ್ನೆಸ್ಸಲ್ಲಿ ಯಾರೋ ಒಬ್ಬರು ಬಂದು, ಅದೇ ಮೊನ್ನೆ ಒಬ್ಬರಿಗೆ ಹೇಳ್ತಾ ಇದ್ದೆ, ಹೋಟೆಲಲ್ಲಿ ಸಂಜೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತಲ್ಲ ಕೇಳಲಿಕ್ಕೆ ಹೋದರೆ ಹೇಳ್ತಾಯಿದ್ರು, ಹೌದು ಸ್ವಾಮಿ ಮಧ್ಯಾಹ್ನ ಯಾವುದು ಬಿಸ್ನೆಸ್ಸೇ ಇಲ್ಲ, ಸಂಜೆ ಯಾರೋ ಇಬ್ಬರು ಬಂದರೆ ಒಂದು 10-20 ಪಾರ್ಸಲ್ ತಗೊಂಡು ಹೋಗಿಬಿಡ್ತಾರೆ ಸ್ವಾಮಿ, ದಿವಸದಲ್ಲಿ ಆಗಿಬಿಡುತ್ತೆ ಅಂತ. ಹಾಗೆ ಒಬ್ಬರಿಗೆ ಒಂದೊಂಥರ ಭಗವಂತ ಮಾಡ್ತಾನೆ. ಒಟ್ಟಿನಲ್ಲಿ ನಿಮಗೆ ದುಡ್ಡು ಬರಲ್ಲ ಅಂದರೆ ಯಾವುದೋ ರೀತಿಯಲ್ಲಿ ದುಡ್ಡು ಬರುವಂಥ ಸಾಧ್ಯತೆಗಳಿದೆ. ಹಾಗೆ ಹಣಕಾಸಿಗೆ ನೀವು ಖುಷಿ ಸಂತೋಷವನ್ನು ಪಡುವಂಥ ಒಂದು ತಿಂಗಳು. ಒಂದು 5 ಜಾಗ್ರತೆ ಏನಪ್ಪ. 1ನೇದು ನಿಮ್ಮ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. 2ನೇದಾಗಿ ಇದ್ದಕ್ಕಿದ್ದ ಹಾಗೆ ನಿಮ್ಮಲ್ಲಿ ಅಶಕ್ತತೆಗಳು ಜಾಸ್ತಿ ಆಗ್ತದೆ ಅಥವಾ ಬಾಯಿ ಹುಣ್ಣಾಗುವಂಥದ್ದು, ಹೊಟ್ಟೆಲೇನೋ ತೊಂದರೆ ಆಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ 3ನೇದಾಗಿ ಹಣಕಾಸಿನ ಇನ್ನೊಬ್ಬರಿಗೆ ಕೊಡುವಾಗ ಈ ತಿಂಗಳಲ್ಲಿ ಬಹಳ ಜಾಗ್ರತೆ. ಕೊಡುವಾಗ ಬಹಳ ಹುಷಾರಿಕೆಯಿಂದ ಕೊಡಿ. ಕೊಟ್ಟವನು ಕೊಡಂಗಿ ಇಸ್ಕೊಂಡವನು ಇರ್ಬದ್ರ ಅಂತ ಆಗಬಾರ್ದು. ಮತ್ತು ಅದು ಹಿಂದೆ ಅಲ್ಲಿವಾಗ ಆಗಿಬಿಡುತ್ತೆ. ಫೈನಾನ್ಸ್ ಮಾಡ್ತಾ ಇದ್ದಂಥವ್ರನ್ಕ ಈ ತಿಂಗಳಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ದೇವತಾ ದರ್ಶನ ಪೂಜೆಯಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳಿದೆ.
ಐದನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮನ್ನು ನೀವು ನಿಜವಾದಂತಹ ರೀತಿಯಲ್ಲಿ ಅರ್ಥ ಮಾಡ್ತಾ, ಯಾಕಂದ್ರೆ ನಿಮಗೂ ಒಂದಷ್ಟು ಸಮಯವನ್ನು ಕೊಡ್ತಾ ನೀವು ಮುಂದೆ ಬರ್ತಾ ಬನ್ನಿ. ಯಾಕಂದರೆ ನಿಮಗೆ ನೀವು ಸಮಯ ಕೊಡೋದಿಲ್ಲ. ನಿಮ್ಮ ಆರೋಗ್ಯ ಇರಬಹುದು, ನಿಮ್ಮ ಕೆಲಸ ಇರಬಹುದು, ಕೆಲಸ ಹತ್ತಾರು ಬರುತ್ತೆ ನಿಮ್ಗೆ. ಯಾಕಂದರೆ ನಿಮ್ಗೆ ಉದ್ಯೋಗ ಕಳ್ಕೊಂಡವರಿಗೆಲ್ಲ ಈ ತಿಂಗಳಲ್ಲಿ ಏನೋ ಒಂದು ಕಡೆಗೆ ಆಶ್ವಾಸನೆ ಸಿಗುತ್ತೆ, ಉದ್ಯೋಗಕ್ಕೂ ಕೂಡ ಸುದೃಢವಾದಂಥ ವ್ಯವಸ್ಥೆಗಳಾಗುತ್ತೆ. ಇದಿಷ್ಟು ಈ ತಿಂಗಳಲ್ಲಿ ನಿಮಗೆ ಒಂದು ಒಳ್ಳೆಯ ರೀತಿಯಾದಂತಹ ಅವಕಾಶಗಳು. ಈ ತಿಂಗಳಲ್ಲಿ ನೋಡಿ ಯಾವ್ಯಾವುದಪ್ಪ ಒಳ್ಳೆಯ ದಿವಸ ಅಂತಂದರೆ 3ನೇ ತಾರೀಕು ಬಹಳ ಪ್ರಶಸ್ತ ಆಗಿದೆ. ಇನ್ನು 5ನೇ ತಾರೀಕಿಗೆ ರಥಸಪ್ತಮಿ ಇದೆ. ಇದೊಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ. 12ನೇ ತಾರೀಕಿಗೆ ಮತ್ತು ಹುಣ್ಣಿಮೆ ಇದೆ, ಅದು ಕೂಡ ಒಳ್ಳೆಯದಾದಂಥದ್ದು. ಅದನ್ನು ಬಿಟ್ಟರೆ 19ನೇ ತಾರೀಕಿಗೆ ಬಹಳ ಶುಭವಾದಂಥ ದಿವಸ ಅಂತೇಳಿ ಹೇಳಬಹುದು. ನಕ್ಷತ್ರ ಪರಿಹಾರಗಳೇನು ನೋಡಿ, ಚಿತ್ತಾ ನಕ್ಷತ್ರ 3, 4ನೇ ಪಾದದವ್ರು ಏನು ಮಾಡಬೇಕಪ್ಪ ಅಂತ, ರಥಸಪ್ತಮಿ ಇದೆ 5ನೇ ತಾರೀಕಿಗೆ. ಆ ದಿವಸ ಎಲ್ಲಾಗತ್ತೋ ಅಲ್ಲಿ ಸೂರ್ಯನ ದೇವಸ್ಥಾನ ಇದ್ರೂ ಹೋಗಿ, ಅಥವಾ ಆದಿತ್ಯ ಹೃದಯ ಪಾರಾಯಣೆಯನ್ನು ಮಾಡಿ, ಅದು ಬಹಳ ಶುಭವಾದಂಥದ್ದು. ಹಾಗೆ ಸ್ವಾತಿ ನಕ್ಷತ್ರ ನೀವು ನೋಡಿ ಹುಣ್ಣಿಮೆ ದಿವಸ ಒಂದು ಸಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಜಾಗಕ್ಕೆ ಹೋಗಿ, ಅಥವಾ ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಭಗವಂತನ ಆಶೀರ್ವಾದ ಅನುಗ್ರಹ ಪಡ್ಕೊಳ್ಳಿ, ಅದು ಬಹಳ ಶುಭವಾದಂಥದ್ದು. ಇನ್ನು ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವೇನಿಲ್ಲ ಈ ತಿಂಗಳಲ್ಲಿ ವಿಶಾಖ ನಕ್ಷತ್ರದ ಎಷ್ಟಾಗತ್ತೋ ಅಷ್ಟು ಅರಳೀ ಮರದ ಪ್ರದಕ್ಷಿಣೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂಥೇಳಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡ್ತಾ ಬರೋದು. ಆ ಭಗವಂತನ ನಂಬಿ ಒಂದಷ್ಟು ಮಾಡಿ, ಮಿಕ್ಕಿದ್ದನ್ನು ಭಗವಂತನ ಮೇಲೆ ಹಾಕಿ ಬಾರ ಹಾಕುವ. ಲೈಕ್ ಮಾಡಿ ಅಂತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.